ಸಾಮಾನ್ಯವಾಗಿ ಎರಡೂ ರೀತಿಯ ಸ್ವಭಾವದ ಜನ ಇರ್ತಾರೆ. ಒಂದು ಪೂರ್ವತಾಪಿ ಅಂತ, ಮತ್ತೊಂದು ಪಶ್ಚಾತ್ತಾಪಿ ಅಂತ. ಪೂರ್ವತಾಪಿ ಅಂತಂದರೆ ಒಂದು ಕೆಲಸ ಮಾಡೋಕ್ಕೂ ಮುನ್ನ ಬಹಳ ಯೋಚನೆ ಮಾಡಿ ಕೆಲಸ ಮಾಡ್ತಕ್ಕಂಥದ್ದು. ಪಶ್ಚಾತ್ತಾಪಿ ಅಂತಂದರೆ ಕೆಲಸ ಆದ ನಂತರ ಅದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾವೆಲ್ಲ ಪಶ್ಚಾತ್ತಾಪಿಗಳೇ ಆಗಿರ್ತೀವಿ. ಅಂದರೆ ಒಂದು ಕೆಲಸವನ್ನು ಮಾಡಿದ ನಂತರ ಅಯ್ಯೋ ನಾನು ಹೀಗೆ ಮಾಡಬಾರ್ದಿತ್ತು, ನಾನು ಹೀಗೆ ಮಾತಾಡಬಾರ್ದಿತ್ತು ಅಂತ ಬಹಳ ತಲೆ ಕೆಡಿಸ್ಕೊಳ್ತೀವಿ, ಬಹಳ ಯೋಚನೆ ಮಾಡ್ತೀವಿ. ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡಿದ ನಂತರ ಆ ನಡೆದೋದಂತಹ ಕಾರ್ಯ, ಆ ಘಟನೆನ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಅಂದರೆ ಮಾತ್ರ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು, ಯೋಚನೆ ಮಾಡಬೇಕು. ಅಥವಾ ಮತ್ತೊಮ್ಮೆ ಜೀವನದಲ್ಲಿ ಅದೇ ಥರವಾದಂತಹ ಕಾರ್ಯವನ್ನು ನಾವು ಮಾಡ್ತೀವಿ, ಅದೇ ಸಂದರ್ಭ ಮತ್ತೊಮ್ಮೆ ಬರುತ್ತೆ ಅಂದಾಗ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಯಾವ ಕಾರ್ಯ ಈಗಾಗಲೇ ನಡೆದೋಗಿರುತ್ತೆ, ಯಾವ ಘಟನೆ ಈಗಾಗಲೇ ಆಗೋಗಿರುತ್ತೆ, ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲವೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ನಾವು ನಡೆದೋದಂತಹ ಘಟನೆಗಳ ಬಗ್ಗೆನೇ ಯೋಚನೆ ಮಾಡಿ 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 ಮನಸ್ಸನ್ನು ಹಾಳು ಮಾಡ್ಕೊಳ್ಳೋದ್ರ ಬದಲು ಅದು ಪ್ರಾರಬ್ಧ, ನಡಿಬೇಕಿತ್ತು, ನಡೆದೋಯ್ತು ಅಂತ ಅಂದ್ಕೊಳ್ಳೋದ್ರಲ್ಲಿ ಮನಸ್ಸಿಗೆ ಬಹಳ ಸಮಾಧಾನ ಸಿಗುತ್ತೆ. 100ರಲ್ಲಿ 99 ಜನ ನಡೆದೋಗಿದಂತಹ ಘಟನೆಗಳ ಬಗ್ಗೆನೇ ತಲೆ ಕೆಡಿಸ್ಕೊಂಡು ತಮ್ಮ ಜೀವನವನ್ನು, ಅರ್ಥಾತ್ ಮನಸ್ಸಿನ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು ಜಾಸ್ತಿ. ಹಾಗಾಗಿ ಯಾವ ಘಟನೆ ಈಗಾಗಲೇ ಆಗೋಗಿರುತ್ತೆ, ನಡೆದೋಗಿರುತ್ತೆ, ಅದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದು ಪರಮಾತ್ಮನ ತೀರ್ಮಾನ ಅಂತ ಹೇಳಿ ನಿರ್ಣಯ ಮಾಡ್ಕೊಳ್ಳೋದು ಉತ್ತಮ. ಮನಸ್ಸಿನ ಆರೋಗ್ಯ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಎರಡೂ ರೀತಿಯ ಸ್ವಭಾವದ ಜನ ಇರ್ತಾರೆ. ಒಂದು ಪೂರ್ವತಾಪಿ ಅಂತ, ಮತ್ತೊಂದು ಪಶ್ಚಾತ್ತಾಪಿ ಅಂತ. ಪೂರ್ವತಾಪಿ ಅಂತಂದರೆ ಒಂದು ಕೆಲಸ ಮಾಡೋಕ್ಕೂ ಮುನ್ನ ಬಹಳ ಯೋಚನೆ ಮಾಡಿ ಕೆಲಸ ಮಾಡ್ತಕ್ಕಂಥದ್ದು. ಪಶ್ಚಾತ್ತಾಪಿ ಅಂತಂದರೆ ಕೆಲಸ ಆದ ನಂತರ ಅದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾವೆಲ್ಲ ಪಶ್ಚಾತ್ತಾಪಿಗಳೇ ಆಗಿರ್ತೀವಿ. ಅಂದರೆ ಒಂದು ಕೆಲಸವನ್ನು ಮಾಡಿದ ನಂತರ ಅಯ್ಯೋ ನಾನು ಹೀಗೆ ಮಾಡಬಾರ್ದಿತ್ತು, ನಾನು ಹೀಗೆ ಮಾತಾಡಬಾರ್ದಿತ್ತು ಅಂತ ಬಹಳ ತಲೆ ಕೆಡಿಸ್ಕೊಳ್ತೀವಿ, ಬಹಳ ಯೋಚನೆ ಮಾಡ್ತೀವಿ. ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡಿದ ನಂತರ ಆ ನಡೆದೋದಂತಹ ಕಾರ್ಯ, ಆ ಘಟನೆನ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಅಂದರೆ ಮಾತ್ರ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು, ಯೋಚನೆ ಮಾಡಬೇಕು. ಅಥವಾ ಮತ್ತೊಮ್ಮೆ ಜೀವನದಲ್ಲಿ ಅದೇ ಥರವಾದಂತಹ ಕಾರ್ಯವನ್ನು ನಾವು ಮಾಡ್ತೀವಿ, ಅದೇ ಸಂದರ್ಭ ಮತ್ತೊಮ್ಮೆ ಬರುತ್ತೆ ಅಂದಾಗ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಯಾವ ಕಾರ್ಯ ಈಗಾಗಲೇ ನಡೆದೋಗಿರುತ್ತೆ, ಯಾವ ಘಟನೆ ಈಗಾಗಲೇ ಆಗೋಗಿರುತ್ತೆ, ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲವೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ನಾವು ನಡೆದೋದಂತಹ ಘಟನೆಗಳ ಬಗ್ಗೆನೇ ಯೋಚನೆ ಮಾಡಿ 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 ಮನಸ್ಸನ್ನು ಹಾಳು ಮಾಡ್ಕೊಳ್ಳೋದ್ರ ಬದಲು ಅದು ಪ್ರಾರಬ್ಧ, ನಡಿಬೇಕಿತ್ತು, ನಡೆದೋಯ್ತು ಅಂತ ಅಂದ್ಕೊಳ್ಳೋದ್ರಲ್ಲಿ ಮನಸ್ಸಿಗೆ ಬಹಳ ಸಮಾಧಾನ ಸಿಗುತ್ತೆ. 100ರಲ್ಲಿ 99 ಜನ ನಡೆದೋಗಿದಂತಹ ಘಟನೆಗಳ ಬಗ್ಗೆನೇ ತಲೆ ಕೆಡಿಸ್ಕೊಂಡು ತಮ್ಮ ಜೀವನವನ್ನು, ಅರ್ಥಾತ್ ಮನಸ್ಸಿನ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು ಜಾಸ್ತಿ. ಹಾಗಾಗಿ ಯಾವ ಘಟನೆ ಈಗಾಗಲೇ ಆಗೋಗಿರುತ್ತೆ, ನಡೆದೋಗಿರುತ್ತೆ, ಅದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದು ಪರಮಾತ್ಮನ ತೀರ್ಮಾನ ಅಂತ ಹೇಳಿ ನಿರ್ಣಯ ಮಾಡ್ಕೊಳ್ಳೋದು ಉತ್ತಮ. ಮನಸ್ಸಿನ ಆರೋಗ್ಯ ಚೆನ್ನಾಗಿರುತ್ತೆ.